ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಗೆಳೆಯರೇ ನೋಡಿ, ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಬಿಗ್ ಅಪ್ಡೇಟ್ ಕೂಡ ಹೊರಬಿದ್ದಿದೆ ಸ್ನೇಹಿತರೆ. ನೋಡಿ, ಕರ್ನಾಟಕದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಕುರಿತು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲ ಒಂದು ಮಾಹಿತಿ ಅಂದರೆ ಲಾಸ್ಟ್ ಡೇಟ್ ಯಾವುದು, ಸ್ಟಾರ್ಟಿಂಗ್ ಡೇಟ್ ಯಾವುದು, ಏಜ್ ಎಷ್ಟಿರಬೇಕು, ಎಲ್ಲ ಒಂದು ಫೀಸ್ ಎಷ್ಟಿರಬೇಕು, ಎಲ್ಲ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸ್ಕಿಪ್ ಮಾಡಿಬಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿಸ್ತಿದ್ದೀರಿ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿಂದ ಕೆಳಗಡೆ ಚಾನಲ್ನ ಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಿನಾಂಕ 10/7/2026 ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರೆ. ನೋಡಿ, ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಸರ್ಕಾರ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಜಿಲ್ಲಾವಾರು ಹುದ್ದೆಗಳ ವಿವರಗಳು ಕೆಳಕಂಡಂತಿವೆ. ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29 ಹುದ್ದೆಗಳು, ಚಿತ್ರದುರ್ಗ 15 ಹುದ್ದೆಗಳು, ಚಿಕ್ಕಬಳ್ಳಾಪುರ 21 ಹುದ್ದೆಗಳು, ತುಮಕೂರು 50 ಹುದ್ದೆಗಳು, ಶಿವಮೊಗ್ಗ 18 ಹುದ್ದೆಗಳು, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2, ಒಟ್ಟು ಟೋಟಲ್ 505 ಹುದ್ದೆಗಳು ಕರ್ನಾಟಕದಲ್ಲಿ ಆದ್ಯಂತ ಕೊಟ್ಟಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಹುದ್ದೆಗಳನ್ನು ಕೂಡ ಮೀಸಲಿಟ್ಟಿದ್ದಾರೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತೇನೆ ಸ್ನೇಹಿತರೆ. ನೋಡಿ, ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಮುಂದುವರೆದು ಕಾಲಕಾಲಕ್ಕೆ ಸರ್ಕಾರದ ಹೊರಡಿಸುವ ಆದೇಶಗಳಂತೆ ಸಂಬಂಧಪಟ್ಟ ಸಂಸ್ಥೆಗಳು ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪರಿಷ್ಕೃತ ಸಲ್ಲಿಸಿದ್ದಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪರಿಷ್ಕರಣೆಗೆ ಒಳಪಡಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಹೆಡ್ಲೈನ್ ಆಗಿ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕಪ್ಪ ಅಂತಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ, ಅಂದರೆ ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅಥವಾ PUCಗೆ ತತ್ಸಮಾನವಾದಂಥ ಎಲ್ಲ ಒಂದು ವಿದ್ಯಾರ್ಹತೆ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೋಡಿ, PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, CBSE ಮತ್ತು ICSE ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆಯಲ್ಲಿ ಪಾಸಾಗಿರಬೇಕಾಗತ್ತೆ. ಸರಿನಾ? ಇಷ್ಟು ವಿದ್ಯಾರ್ಹತೆ ಬಗ್ಗೆ ಆಯಿತು ಸ್ನೇಹಿತರೆ. ಸರಿನಾ? ಇನ್ನು ಮುಂದೆ ನೋಡ್ತಾ ಹೋದರೆ ವಯೋಮಿತಿ ಬಗ್ಗೆ ನೋಡಿ, ವಯೋಮಿತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕನಿಷ್ಠ 18 ವರ್ಷಗಳು ಆಗಿರಬೇಕಾಗತ್ತೆ ನೀವು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 40 ವರ್ಷಗಳು ಆಗಿರಬೇಕಾಗತ್ತೆ ಸ್ನೇಹಿತರೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು ಆಗಿರಬೇಕಾಗತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಸರಿನಾ? ಇನ್ನು ಕೆಳಕಂಡಂತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ 10 ವರ್ಷಗಳ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಾಜಿ ಸೈನಿಕರಿಗೂ ಕೂಡ 3 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗಿದೆ. ಇನ್ನು ವಿಶೇಷ ವಿಕಲಚೇತನರಿಗೆ 10 ವರ್ಷಗಳು ಕೊಟ್ಟಿದ್ದಾರೆ. ವಿಧವೆಯಾದಲ್ಲಿ 10 ವರ್ಷಗಳನ್ನು ಕೊಟ್ಟಿದ್ದಾರೆ. ಜಿತ ಕಾರ್ಮಿಕರಾಗಿದ್ದ ಪಕ್ಷದಲ್ಲಿ 10 ವರ್ಷಗಳ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಯಾರಾದರೂ ಸಹ ಅರ್ಜಿಗಳನ್ನು ಸಲ್ಲಿಸ್ಬೋದು. ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು, ಪುರುಷರು ಸಲ್ಲಿಸ್ಬೋದು ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವಿಧಾನಗಳನ್ನು ನೋಡ್ತಾ ಹೋದಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಆಗಿರತಕ್ಕಂಥ ಈ ಒಂದು ವೆಬ್ಸೈಟ್ನಲ್ಲಿ ನೀವು ನೀಡೋದಲ್ಲ ಲಿಂಕ್ ಮುಖಾಂತರ ನೀವು ಅರ್ಜಿಗಳನ್ನು ಭರ್ತಿ ಮಾಡಬೇಕಾಗುತ್ತೆ. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಸಲ್ಲಿಸಿದಲ್ಲಿ ಅರ್ಜಿಗಳನ್ನು ಡಿಸ್ಲೈನ್ ಮಾಡ್ತಾರೆ ಸ್ನೇಹಿತರೆ. ಆ ಒಂದು ಅರ್ಜಿನ ನಾವು ಸ್ವೀಕರಿಸೋದಿಲ್ಲ. ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಗಳನ್ನು ಹಾಕ್ಬೋದು. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿ 11/7/2026 ದಿನಾಂಕದಂದು ಇಲ್ಲಿ ಡೇಟ್ನ ನಿಗದಿಪಡಿಸಿದ್ದಾರೆ. ಕೊನೆಯ ದಿನಾಂಕ ಬಂದುಬಿಟ್ಟು 30/7/2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 31/7/2026 ಲಾಸ್ಟ್ ಡೇಟ್ ಆಗಿರುತ್ತೆ ಗೆಳೆಯರೆ. ಸರಿನಾ? ಇಷ್ಟು ಸ್ಟಾರ್ಟಿಂಗ್ ಡೇಟ್, ಲಾಸ್ಟ್ ಡೇಟ್ ಮತ್ತು ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆಯಿತು. ಸರಿನಾ? ಅರ್ಥ ಮಾಡ್ಕೊಳ್ಳಿ, ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ವೇತನ ಶ್ರೇಣಿ ಅಂದರೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ VAO ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರಿಗೆ ನೋಡೋದಾದರೆ ಕಾಯಂ ಪೂರ್ವ ಅವಧಿಯಾಗಿರುತ್ತೆ ಸ್ನೇಹಿತರೆ. ಇದು ಯಾವುದೇ ಟೆಂಡರ್ ಅಲ್ಲ, ನಿಮಗೆ ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಕಾಯಂ ಪೂರ್ವ ಅವಧಿ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಯಂ ಪೂರ್ವ ಅವಧಿಯಲ್ಲಿ ಇರುತ್ತಾರೆ ಸ್ನೇಹಿತರೆ. ಸರಿನಾ? 2 ವರ್ಷಗಳ ನಂತರ ನಿಮಗೆ ಪರ್ಮನೆಂಟ್ ಕೂಡ ಮಾಡ್ತಾರೆ. ವೇತನ ಶ್ರೇಣಿ ನೋಡಿ 34,000ದಿಂದ ನಿಮಗೆ ಇನ್ಕ್ರೀಸ್ ಆಗ್ತಾ
ನಿಮಗೆ ಕೊನೆಯದಾಗಿ 67,600 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಇನ್ನು ಎಕ್ಸ್ಟ್ರಾ ಏನು ಸಿಗುತ್ತಪ್ಪ ಅಂತಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸಿಗುತ್ತೆ, NPS ಸಿಗುತ್ತೆ. ಸೌಲಭ್ಯ ಕುರಿತು ನೋಡೋದಾದರೆ ನೋಡಿ, ರಾಷ್ಟ್ರೀಯ ಪಿಂಚಣಿ ಯೋಜನೆ SPS ಸೌಲಭ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಶುಲ್ಕ ಎಷ್ಟಿರುತ್ತಪ್ಪ ಅಂತಂದರೆ, ಫೀಸ್ ಎಷ್ಟಿರುತ್ತಪ್ಪ ಅಂತಂದರೆ, ಸಾಮಾನ್ಯ ಅರ್ಹತಾ ಮತ್ತು ಇತರೆ ಪ್ರವರ್ಗಗಳು ಅಂದರೆ 2A 2B 3A 3B ಅಭ್ಯರ್ಥಿಗಳಿಗೆ ನಿಮಗೆ 750 ರೂಪಾಯಿ ಇದ್ದರೆ 500 ರೂಪಾಯಿ ಅರ್ಜಿ ಶುಲ್ಕ ಆದರೆ 250 ರೂಪಾಯಿ ಪ್ರಕ್ರಿಯೆ ಶುಲ್ಕವನ್ನು ತಗೊತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. 250 ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕ ಇರುತ್ತೆ ಸ್ನೇಹಿತರೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಇರುತ್ತೆ. ಇದು ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತೆ ಸ್ನೇಹಿತರೆ, ಸರಿನಾ. ಶುಲ್ಕ ಪಾವತಿ ಮಾಡಲು ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ವಯೋಮಿತಿ ಹಾಗೂ ಇತರೆ ಅರ್ಹತಾ ಷರತ್ತುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡು ಶುಲ್ಕ ಪಾವತಿ ಮಾಡತಕ್ಕದ್ದು, ಸರಿನಾ. ಮತ್ತು ನೀವು ಫೀಸ್ ಪೇಮೆಂಟ್ ಆದಮೇಲೆ ವಾಪಸ್ ಅವರು ನಿಮಗೆ ಹಿಂದಿರುಗಿಸಿ ಕೊಡೋದಿಲ್ಲ ಫೀಸ್ ಪೇಮೆಂಟ್, ಸರಿನಾ. ಪರೀಕ್ಷೆ ದಿನಾಂಕ ಕೂಡ ಅನೌನ್ಸ್ ಆಗಿದೆ ಸ್ನೇಹಿತರೆ. ಈಗಾಗಲೇ ಈ ವರ್ಷದಲ್ಲೇ 10ನೇ ತಿಂಗಳ 4ನೇ ತಾರೀಕಿನಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ, ಸರಿನಾ. ಇನ್ನು ನೋಡ್ತಾ ಹೋಗೋದಾದರೆ ಪತ್ರಿಕೆ 1 ಯಾವಾಗಿರುತ್ತೆ ಅಂತಂದರೆ 4/10/2026 ಬೆಳಗ್ಗೆ 10:30ರಿಂದ 12:30ವರೆಗೂ ಸಿಗ್ತಾ ಹೋಗುತ್ತೆ. ಪರೀಕ್ಷೆ 2 ಯಾವಾಗಿರುತ್ತೆ ಅಂತಂದರೆ 4/10/2026 ಮಧ್ಯಾಹ್ನ 2:30ರಿಂದ 4:30ವರೆಗೂ ನಿಮಗೆ ಅದೇ ದಿನದಲ್ಲೇ ಇರುತ್ತೆ ಸ್ನೇಹಿತರೆ, ಸರಿನಾ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನಗಳು ನೋಡಿ, ಆಫ್ಲೈನ್ OMR ಮಾದರಿಯಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಆಫ್ಲೈನ್ ನೀವು ಅಲ್ಲೇ ಹೋಗಿ ಎಕ್ಸಾಮ್ ಬರಬೇಕಾಗುತ್ತೆ. ಪರೀಕ್ಷೆ ಕೇಂದ್ರವನ್ನು ಒಂದೇ ಸಲ ನೀವು ಅರ್ಜಿಗೆ ಹಾಕ್ಬೇಕಾದ್ರೆ ಫಿಕ್ಸ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬದಲಿ ಮಾಡಲು ಅವಕಾಶವನ್ನು ಕೊಟ್ಟಿಲ್ಲ. ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಗೈರು ಹಾಜರಾದ ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆ ಅರ್ಹ ಆಗುವುದಿಲ್ಲ. 50 ಅಂಕಗಳ ಮೇಲಿದ್ದರೆ ನೀವು ಅರ್ಜಿಗಳ ಅರ್ಹರಾಗಿರ್ತೀರ ಸ್ನೇಹಿತರೆ, ಸರಿನಾ. ಗೈರು ಆದ ಅಭ್ಯರ್ಥಿಗಳಿಗೂ ಇರೋದಿಲ್ಲ. 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೂ ನಿಮಗೆ ಮುಂದಿನ ಎಕ್ಸಾಮ್ ಇರೋದಿಲ್ಲ ಸ್ನೇಹಿತರೆ, ಸರಿನಾ. ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ನೋಡಿ, ಸಾಮಾನ್ಯ ಜ್ಞಾನ ಇರುತ್ತೆ. ಪತ್ರಿಕೆ 1 ಆಗಿರುತ್ತೆ. ಅದು 100 ಕ್ವಶನ್ಗಳಿರುತ್ತೆ, 100 ಅಂಕಗಳು, 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಪ್ರಚಲಿತ ಘಟನೆಗಳನ್ನು ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳಿರುತ್ತೆ. ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯಗಳಿರುತ್ತೆ. ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ ಇರುತ್ತೆ. ಕರ್ನಾಟಕ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳಿರುತ್ತೆ. ಇನ್ನು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳ ಮೇಲೆ ಇರುತ್ತೆ ಪ್ರಶ್ನೆಗಳು. ಗ್ರಾಮ ಪಂಚಾಯತ್ ಮತ್ತು ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ತೊಗೊಳ್ತಾರೆ ಸ್ನೇಹಿತರೆ, ಸರಿನಾ. ಪತ್ರಿಕೆ 2 ನೋಡ್ತಾ ಹೋಗೋದಾದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನದ ಮೇಲೆ ಪ್ರಶ್ನೆಗಳು ತೆಗಿತಾರೆ. ಇದು ಪತ್ರಿಕೆ 2 ಸ್ನೇಹಿತರೆ. ಒಟ್ಟು ಪ್ರಶ್ನೆಗಳು 100, ಅಂಕಗಳು 100, 2 ಗಂಟೆ ಕಾಲಾವಕಾಶ ಇರುತ್ತೆ ಇದಕ್ಕೂ ಕೂಡ, ಸರಿನಾ. ಸೂಚನೆ: ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ, ಸರಿನಾ. ಶೇಕಡ 35% ನಿಮಗೆ ಅಂಕಗಳು ಬರಬೇಕಾಗುತ್ತೆ 100ಕ್ಕೆ. ಈ ಒಂದು ಎಕ್ಸಾಮಲ್ಲಿ ನೆಗೆಟಿವ್ ವ್ಯಾಲ್ಯುಯೇಷನ್ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ನೋಡಿಕೊಂಡು ನೀವು ಎಕ್ಸಾಮ್ನಲ್ಲಿ OMR ಶೀಟ್ನ ಫಿಲ್ ಮಾಡಿದರೆ ನಿಮಗೆ ಒಂದು ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ, ಸರಿನಾ. ನೆಗೆಟಿವ್ ಮಾರ್ಕ್ ಇರೋದಿದ್ರೆ 0.25 ಅಂಕಗಳನ್ನು ಕಳೆಯುತ್ತಾರೆ ಸ್ನೇಹಿತರೆ, ಸರಿನಾ. ಸರಿದಂಥ ಆನ್ಸರ್ನಲ್ಲೂ ಕೂಡ 0.25 ಅಂದರೆ ಕಾಲು ಭಾಗ ಒಂದು ಅಂಕಗಳನ್ನು ಕಟ್ತಾ ಹೋಗುತ್ತೆ ಸ್ನೇಹಿತರೆ, ಸರಿನಾ. ಅರ್ಹತೆಗಳನ್ನು ಭಾರತೀಯ ನಾಗರಿಕರಾದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಇನ್ನು ಜಾತಿ ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ. ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಇವೆಲ್ಲ ಒಂದು ಮಾಹಿತಿಯನ್ನು ನೀವು ಓದ್ಕೊಂಡು ನಂತರ ನೀವು ಅರ್ಜಿ ಸಲ್ಲಿಸಿದರೆ ನಿಮಗೆ ಒಂದು ಅನುಕೂಲ ಅಂತಲೇ ಹೇಳಬಹುದು ಅಂತಲೇ. ಈ ಒಂದು ವಿಷಯದ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಎಲ್ಲವನ್ನು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಕಲ್ಯಾಣ ಕರ್ನಾಟಕ ವೃಂದದ ಸೇರಿದಂಥ ಅಭ್ಯರ್ಥಿಗಳಿಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೇನೆ ಅಂತ ಹೇಳ್ತಾ ಮುಗಿಸ್ತೇನೆ ವಿಡಿಯೋವನ್ನು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ನಿಮಗಾಗಿರ್ತಕ್ಕಂಥ ಎಲ್ಲ ಒಂದು ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿಸ್ತಾ ಹೋಗುತ್ತೆ. ಅದಕ್ಕಾಗಿ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಕೆಳಗಡೆ ಚಾನಲ್ನ ಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳಿಗಾಗಿ ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೆ ಈ ಒಂದು ವಿಡಿಯೋವನ್ನು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ 12th ಪಾಸ್ ಆದಂಥ ಅಭ್ಯರ್ಥಿಗಳಿದ್ದರೆ ಅವರಿಗೂ ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲಿ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.